ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ನನ್ನ ಜಗತ್ತು ಚಾನಲ್. ಸೊ ನಾನಿವತ್ತು ಬೇಸಿಗೆ ಇರೋದ್ರಿಂದ ಮಕ್ಕಳು ಮನೇಲಿರ್ತವೆ, ಅವಕ್ಕೆ ಟೇಸ್ಟಿಯಾದ ಸ್ನ್ಯಾಕ್ಸ್ ಬೇಕು. ಸೊ ಅದಕ್ಕೆ ನಾನು ಮೈದಾ ಹಿಟ್ಟಿನ ನಿಪ್ಪಟ್ಟು ಈಸಿಯಾಗಿ ಬೇಗನೆ ಮಾಡುವಂಥದ್ದನ್ನು ತೋರಿಸುವ ಅಂತ ಬಂದಿದ್ದೀನಿ. ಸೊ ಹೇಗೆ ಮಾಡುವುದು ಮೈದಾ ಹಿಟ್ಟಿನ ನಿಪ್ಪಟ್ಟು, ಗರಿಗರಿಯಾದ ಟೇಸ್ಟಿಯಾದ ನಿಪ್ಪಟ್ಟು ಹೇಗೆ ಮಾಡುವ ನೋಡೋಣ ಬನ್ನಿ. ಸೊ ಮೊದಲಿಗೆ ಫಸ್ಟು ಒಂದು ಬಟ್ಲು ಕಡಲೆ ಬೀಜ ಬೇಕಿದೆ. ಸೊ ನಾನು ಅಂದರೆ ನಿಮ್ಮ ಕನ್ಸಿಸ್ಟಿ ತಕ್ಕಂತೆ ನಾನು ತೊಗೊಂಡಿರೋವಂಥದ್ದು ಗೆ ಹಿಟ್ಟಿಗೆ ಒಂದು ಬಟ್ಲು ಬೇಕಾಗುತ್ತೆ. ಸೊ ಒಂದು ಬಟ್ಲು ಕಡಲೆ ಆ್ಯಂಡ್ ಅದನ್ನು ನುಣ್ಣಗೆ ಅನ್ನೋದಕ್ಕಿಂತ ತರಿಯಾಗಿ ಪುಡಿ ಮಾಡ್ಕೋಬೇಕು. ಅದಾದ ನಂತರ ಕಡಲೆ ಬೀಜ. ಸೊ ಕಡಲೆ ಬೀಜನೂ ಅಷ್ಟೇ ಒಂದು ಬಟ್ಲು ಸಾಕಾಗುತ್ತೆ. ಒಂದು ಬಟ್ಲಿಗೆ ಒಂದು ಬಟ್ಲು ಕಡಲೆ ಬೀಜ, ಒಂದು ಬಟ್ಲು ಕಡಲೆ. ಸೊ ಇದೂ ಅಷ್ಟೇ ತರಿಯಾಗಿ ಪುಡಿ ಮಾಡ್ಕೋಬೇಕು. ಯಾಕೆಂದರೆ ಮಧ್ಯೆ ಸಿಗ್ತಾ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನುಣ್ಣಗಿದ್ರೆ ಒಂಥರ ಚಪಾತಿ ಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿರಲ್ಲ, ಕ್ರಿಸ್ಪಿ ಅನಿಸ್ಬೇಕು. ಸೊ ಅದಕ್ಕೋಸ್ಕರ ಕಡಲೆ ಬೀಜನ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿಗೆ ನಾವು ಎಷ್ಟು ನಿಪ್ಪಟ್ಟಿಗೆ ಮೈದಾ ಹಿಟ್ಟು ಮೇಯ್ನ್ ಅಲ್ವಾ. ಸೊ ಮೈದಾ ಹಿಟ್ಟಿನ ನಿಪ್ಪಟ್ಟಿಗೆ ಮೈದಾ ಹಿಟ್ಟು ಜಾಸ್ತಿ ಬೇಕು. ಸೊ ನಾನು ಇಷ್ಟಕ್ಕೆ 2 ಅಥವಾ 2.5 ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಮೈದಾ ಹಿಟ್ಟು ಜಾಸ್ತಿ ಬೇಡ ಅನಿಸಿದ್ರೆ 1 ಬಟ್ಲು ಅಥವಾ 1.5 ಬಟ್ಲಷ್ಟು ಹಾಕ್ಕೋಬೋದು. ಸೊ ನನಗೆ ಜಾಸ್ತಿ ನಿಪ್ಪಟ್ಟು ಬೇಕಿದ್ದ ಕಾರಣ 2 ಬಟ್ಲು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೆ. ಸೊ ನಿಮ್ಮ ಐಟಮ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ನೋಡ್ತಾ ಇರ್ಬೋದು 2 ಬಟ್ಲು ಅಥವಾ 2.5 ಬಟ್ಲು ಹಾಕ್ಕೊಂಡಿದ್ದೆ. ಸೊ ಇದಕ್ಕೆ 1 ಸ್ಪೂನಷ್ಟು ಎಲ್ಲ ಐಟಮ್ಸು ಸಾಕಾಗುತ್ತೆ. ನಾನು 2 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳು ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನುವಾಗ. ಸೊ ಅದಕ್ಕೆ ಮತ್ತು 1 ಸ್ಪೂನಷ್ಟು ಜೀರಿಗೆ. ನಾನು ಓಂಕಾಳು ಒಂದು ಮಿಸ್ ಮಾಡಿದೆ, ಇಲ್ಲಿ ಹಾಕುವಾಗ ಮರೆತುಬಿಟ್ಟೆ. ಸೊ ನೆಕ್ಸ್ಟ್ ಹಾಕೋದಾಯಿತು. ಸೊ ನೆಕ್ಸ್ಟು ಖಾರದ ಪೌಡ್ರು. ನನಗೆ ಜಾಸ್ತಿ ಖಾರ ತಿನ್ನಲ್ಲ, ಸೊ ಅದಕ್ಕೋಸ್ಕರ 1 ಸ್ಪೂನ್ ಹಾಕ್ಕೊಂಡೆ. ನೆಕ್ಸ್ಟ್ ಉಪ್ಪು ಅಷ್ಟೇ 3/4 ಸ್ಪೂನು ಹಾಕ್ಕೊಂಡು ಅಷ್ಟನ್ನು, ಮತ್ತು ಒಂದು ಸ್ವಲ್ಪ ಬೆಣ್ಣೆ. ಸೊ ಬೆಣ್ಣೆ ಇದ್ದರೆ ಹಾಕ್ಕೋಬೋದು ಅಥವಾ ಬಿಸಿ ಎಣ್ಣೆನಾದ್ರು ಹಾಕ್ಕೋಬೋದು. ಸೊ ನಾನು ಹಂಗೆ ತಣ್ಣಗಿರೋದೇ ಬೆಣ್ಣೆ ಹಾಕ್ಕೊಂಡಿದ್ದೆ. ಸೊ ನಾಟಿ ಎಮ್ಮೆ ಬೆಣ್ಣೆ. ಸೊ ಅಷ್ಟನ್ನು ಅದ್ರ ಮೇಲೇ ಅದರಲ್ಲೇ ಕಲಿಸ್ಕೊಂಡೆ. ಸೊ ನೋಡ್ತಿರ್ಬೋದು ಸ್ವಲ್ಪ ಹಸಿ ಥರ ಆಗಿದೆ ಈಗ ಹಿಟ್ಟು. ಸೊ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ಕೆಲವರು ಡೆಡಿಕೇಟ್ ಮಾಡಿ ಹೇಳ್ತಾರೆ ಬಿಸಿ ನೀರೇ ಆಗಬೇಕಂತ. ಯಾವುದೇ ಪ್ರಾಬ್ಲಮ್ ಆಗಲ್ಲ. ಏನು ನಾವು ಮಾಡೋವಂಥ ಮೈದಾ ಹಿಟ್ಟಿಗೆ ತಣ್ಣೀರೇ ಹಾಕ್ಕೋಬೋದು. ಸೊ ನಾನು ಹಾಕ್ಕೊಂಡು ತಣ್ಣೀರೇ, ಯಾವ ಥರ ಬಿಸಿನೀರು ಇಲ್ಲಿ ಬಳಸಿಲ್ಲ. ಸೊ ತಣ್ಣೀರಲ್ಲೇ ಹಾಕ್ಕೊಂಡು ಕಲಿಸ್ತಿದ್ದೀನಿ. ಟೋಟಲಿ ಕ್ಲಿಯರಾಗಿ ಬರ್ತಾಯಿದೆ ಹಿಟ್ಟು ಮಾತ್ರ. ನಾನು ಒಂದು ಮಿಸ್ ಮಾಡಿದೆ, ನೀವು ವೀಡಿಯೋದಲ್ಲಿ ತೋರಿಸಿಲ್ಲ, ಕರಿಬೇವು ಹಾಕೋದನ್ನು. ಸೊ ಹಸಿ ಕರಿಬೇವನ್ನ ಒಂದು 1/2 ಬಟ್ಲು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಟೇಸ್ಟ್ ಈಸ್ ಆಸಮ್ ಅನಿಸುತ್ತೆ ತಿನ್ನುವಾಗ. ಕರಿಬೇವು ಫ್ಲೇವರ್ ಬರ್ತಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ 1-2 ಸ್ಪೂನಷ್ಟು ಎಲ್ಲ ಇಟ್ಟಾದಮೇಲೆ ನೆನೆ ಇಡೋಕ್ಕೂ ಮುಂಚೆ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾದಿ ಇಟ್ಟರೆ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಫೈನಲಿ ನನ್ನ ಕಲಿಸಿರುವಂಥ ಹಿಟ್ಟು ಕ್ಲಿಯರಾಗಿ ಆಗಿದೆ. ಸೊ ನಾನು ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ನಾನು ಬಳಸೋದು ಎವ್ರಿವನ್ ಎಲ್ಲ ಅಡುಗೆಗೂ ಬಳಸೋದೇ ಕೊಬ್ಬರಿ ಎಣ್ಣೆ. ಸೊ ಯಾರು ಗೆಸ್ಟ್ ಬರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ಕಾರಣ ಮಾತ್ರ ಬೇರೆ ಎಣ್ಣೆ ತರಿಸಿರೋ ಎಣ್ಣೆ ಬಳಸ್ತೀವಿ. ಅದು ಬಿಟ್ಟರೆ ಫೈನಲಿ ಡೈಲಿ ನಾನು ಬಳಸೋದು ಕೊಬ್ಬರಿ ಎಣ್ಣೆನೇ. ಸೊ ಇವತ್ತು ಕೂಡ ನಾನು ಬಳಸಿದ್ದು ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇರೋದು. ಸೊ ನೋಡ್ತಿರ್ಬೋದು ನೆನೆಸಿ ಆದಮೇಲೆ ನನ್ನ ಹಿಟ್ಟು ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಒಂದು ಚಪಾತಿ ಹಿಟ್ಟನ್ನ ಕಲಸೋ ಥರನೇ ಅರಿಬೇಕು. ಅಂದರೆ ಅಷ್ಟು ಥಿಕ್ನೆಸ್ಸು ತೆಳು ಬೇಡ, ದಪ್ಪ ಇದ್ದರೆ ಚೆಂದ ಇರುತ್ತೆ. ಅಂದರೆ ಒಂಥರ ಹಪ್ಳ ಥರ ಫೀಲಿಂಗ್ ಆಗುತ್ತೆ. ಇಲ್ಲಾಂದರೆ ದಪ್ಪ ಇದ್ದರೆ ತೆಳು ಇದ್ದರೆ. ಸೊ ಹಪ್ಳ ಥರ ಇರೋಕ್ಕಿಂತನೂ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿದ್ದರೆ ಟೇಸ್ಟ್ ನಿಪ್ಪಟ್ಟಿಗೆ ಪರ್ಫೆಕ್ಟ್ ಅನಿಸುತ್ತೆ. ಸೊ ಈ ಥರ ಎಣ್ಣೆಲಿ ಎಲ್ಲದನ್ನು ಬಿಟ್ಟೆ, ಅಂದರೆ ಅರ್ದ್ಮೇಲೆ ಒಂದು ಶೇಪ್ಗೆ ಒಂಥರ ಏನಾದರೂ ಯೂಸ್ ಮಾಡ್ಕೊಂಡು ನಾನು ಮುಚ್ಚಳ ಬಳಸಿದ್ದೆ. ಸೊ ಅದನ್ನೇ ಪ್ರೆಸ್ ಮಾಡಿ ತಗೊಂಡ್ಮೇಲೆ ಈ ಥರ ಶೇಪ್ ಬರುತ್ತೆ. ಸೊ ನಾನು ಎಣ್ಣೆಲಿ ಕರ್ತಿದ್ದೀನಿ. ಆ ಕೊಬ್ಬರಿ ಎಣ್ಣೆದ ಕಾರಣ ಸ್ವಲ್ಪ ನೊರೆ ಬಂತು. ನೊರೆ ಬಂದ್ರೂ ಕೂಡ ನಮ್ಮ ಏನು ಹಾಕಿರೋ ಐಟಮ್ಮು ಪ್ರಾಡಕ್ಟು ನೀಟಾಗಿ ಆದಮೇಲೆ ಈ ಥರ ಕ್ಲಿಯರಾಗಿ ನೊರೆ ಎಲ್ಲ ಮಾಯ ಆಗುತ್ತೆ. ಸೊ ಏನು ಹಸಿ ಇತ್ತಲ್ಲೆಲ್ಲ ಅದು ಅಬ್ಸಾರ್ಬ್ ಆಗುತ್ತೆ ನೊರೆ ಮುಖಾಂತರ. ಸೊ ಇದು ಕೊಬ್ಬರಿ ಎಣ್ಣೆ ಸ್ಪೆಷಾಲಿಟಿ. ಸೊ ನೆಕ್ಸ್ಟ್ ಈ ಥರನೇ ಎಲ್ಲ ಮೈದಾ ಹಿಟ್ಟಿನ ನಿಪ್ಪಟ್ಟುಗಳನ್ನ ಎಲ್ಲದನ್ನು ಈ ಥರ ಎಣ್ಣೆಲಿ ಕರ್ಕೊಂಡಾದಮೇಲೆ ನೋಡ್ತಾ ಬಂದು ಸ್ವಲ್ಪ ರೌಂಡ್ಸ್ಗಿನ್ನ ಚಿಕ್ಕದಾಗಿ ಬೇರೆ ಬೇರೆ ಪೀಸ್ಗಳಾಗಿದ್ದಾವೆ. ಇದಕ್ಕೆ ಕಾರಣ ಇದೆ
ನಮ್ಮ ಶಶಿ ಮಾತ್ರ ರೌಂಡ್ಗಿನ ಪರ್ಫೆಕ್ಟಾಗಿರೋದಕ್ಕಿಂತನೂ ಸ್ವಲ್ಪ ಡಿಫ್ರೆಂಟ್ ಶೇಪ್ ಇದ್ರೇ ಅವ್ನು ಇಷ್ಟಪಟ್ಟು ತಿಂತಾನೆ. ನೋಡ್ತಾ ಇರ್ಬೋದು ಸ್ಮೂತಾಗಿ ಮುರಿತಾ ಇದೆ, ಯಾವ್ದಾರು ರಫ್ ಇಲ್ಲ. ನಿಪ್ಪಟ್ಟು ಮಾತ್ರ ಕ್ಲಿಯರಾಗಿ ಪರ್ಫೆಕ್ಟಾಗಿ ಬಂದಿದೆ. ನಾನು ಕೆಲವೊಂದಷ್ಟು ಮೂನ್ ಥರ, ಕೆಲವೊಂದಷ್ಟು ಸ್ಕ್ವಯರ್ ಥರ, ಮತ್ತು ಸ್ಮೈಲಿ ಥರ, ಮತ್ತು ಹಾರ್ಟ್ ಮಾಡಲಿಲ್ಲ, ಡೈಮಂಡು, ಕೆಲವೊಂದು ಸಲ ಅವ್ನ ಹೆಸ್ರುಗಳೆಲ್ಲ ಶೇಪ್ಗಳು ಮಾಡಿಕೊಂಡು ಇನ್ಷಿಯಲ್ಸ್ ಎಲ್ಲ ಹಾಕಿದ್ದೀನಿ ಕೆಲವೊಂದು ಮುಂಚೆ ಮಾಡಿದಾಗ. ಸೊ ಇವಾಗ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಆ ಥರ ಎಲ್ಲ ಅವ್ನಿಗೆ ಮಾಡೋದು ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಮಾಡ್ತೀನಿ. ಮಕ್ಕಳಿಗೆ ಅಟ್ರಾಕ್ಷನ್ನು, ಇಂಪ್ರೆಷನ್ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಬೇಕಾಗುತ್ತೆ ಮಕ್ಕಳಿಗೋಸ್ಕರ. ಸೊ ಈ ಥರ ಎಲ್ಲ ಮಾಡಿದೆ ನಾನು. ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ಆದಷ್ಟು ದಪ್ಪ ಮಾಡಿ ಹಪ್ಳ ನಿಪ್ಪಟ್ಟನ್ನ ತೆಳುವಾಗಿ ಮಾಡಿದ್ರೆ ನಿಜ ಹಪ್ಳ ಥರ ಅನಿಸುತ್ತೆ, ಇಲ್ಲ ಪೂರಿ ಥರ ಕರ್ದಿಟ್ಟು ಎಷ್ಟೊತ್ತಿಗೆ ಆಗುತ್ತಲ್ಲ ಪೂರಿ ಆ ಥರ ಅನಿಸ್ಬಿಡುತ್ತೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಾತ್ರ. ದಪ್ಪ ಆಗಿ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿದ್ದರೆ ಮಾಡಬೇಕು. ನೋಡ್ತಾ ಇರ್ಬೋದು ಗರಿಗರಿಯಾದ ಸ್ನ್ಯಾಕ್ಸ್ಗೆ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಕೊಡುವಂಥ ಹೆಲ್ತಿಯಾದ ಈ ಸ್ನ್ಯಾಕ್ಸ್ ನಿಮ್ಗೆ ಎಷ್ಟು ಇಷ್ಟ ಆಯಿತು ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಮೆನ್ಷನ್ ಮಾಡಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ.